ರೈತರು ಆರ್ಥಿಕ ಸ್ವಾವಲಂಬನೆಗೆ ಹೈನುಗಾರಿಕೆ ಸಹಕಾರಿ. ಎಚ್.ಎಸ್. ಬಸವರಾಜು. ಕಾಗಲವಾಡಿ ಬಿಎಂಸಿ ಕೇಂದ್ರದ ಹಾಲು ಉತ್ಪಾದಕರ ಸಹಕಾರಿ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ. ರೈತರು ಆರ್ಥಿಕವಾಗಿ ಸ್ವಾವಲಂಬನೆಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಎಂದು ಚಾಮೂಲ್ ನಿರ್ದೇಶಕ ಎಚ್.ಎಸ್. ಬಸವರಾಜು ಹೇಳಿದರು. ತಾಲೂಕಿನ ಕಾಗಲವಾಡಿ ಬಿಎಂಸಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆವರಣದಲ್ಲಿ ನಡೆದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಘದ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಗುಣಮಟ್ಟದ ಹಾಲು ಪೂರೈಸಿದ್ದಲ್ಲಿ ಸಂಘಕ್ಕೆ ಮತ್ತಷ್ಟು ಅನುಕೂಲ ಪಡೆಯಲು ಸಾಧ್ಯ. ಸಂಘಕ್ಕೆ ಬರುವ ಎಲ್ಲ ಲಾಭವನ್ನು ಸಂಘದ ಸದಸ್ಯರು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು. ರಾಸುಗಳಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸುವ ಜೊತೆಗೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಬೇಕು. ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಲ್ಲಿ ಕೃಷಿ ಚಟುವಟಿಕೆಗೆ ಅಗತ್ಯವಿರುವ ಹಣವನ್ನು ಹೊಂದಿಸಿಕೊಳ್ಳಲು ಸಾಧ್ಯ. ಸಂಘದ ಕಟ್ಟಡ ಅನುದಾನವನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು. ಚಾಮೂಲ್ ನಿರ್ದೇಶಕ ಸದಾಶಿವಮೂರ್ತಿ ಮಾತನಾಡಿ, ಒಕ್ಕೂಟದ ಲಾಭಕ್ಕೆ ಬಂದಿದ್ದರೆ ರೈತರಿಗೆ ಹೆಚ್ಚಿನ ಲಾಭ ಬರುತ್ತದೆ. ಒಕ್ಕೂಟವು ಲೀಟರ್ ಹಾಲಿಗೆ ನಿಗದಿತ ಆಧಾರದಲ್ಲಿ ಫ್ಯಾಟ್ ಆಧಾರದಲ್ಲಿ ದರ ನೀಡುತ್ತದೆ. ಜೀವನಾಧಾರ ಯೋಜನೆ ಪಡೆದುಕೊಳ್ಳಬೇಕು. ಸಂಘವು ಲಾಭದಾಯಕವಾಗಿರುವುದು ತುಂಬ ಖುಷಿ ತಂದಿದೆ. ಸಂಘಕ್ಕೆ ಗುಣಮಟ್ಟದ ಹೆಚ್ಚಿನ ಹಾಲನ್ನು ಡೈರಿಗೆ ಸರಬರಾಜು ಮಾಡುವ ಸಂಘದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ಸಂಘವು 50 ವರ್ಷ ಇತಿಹಾಸ ಹೊಂದಿದ್ದು ಸಂಘದ ಸದಸ್ಯರು ಸಂಘಕ್ಕೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಂಘ ಲಾಭದಾಯಕವಾಗಿ ನಡೆಯುತ್ತಿದೆ. 2025-26ನೇ ಸಾಲಿಗೆ 2,11,668 ರು ನಿವ್ವಳ ಲಾಭ ಹೊಂದಿದೆ. ಸಂಘದ ಸಭಾಂಗಣ ಕಾಮಗಾರಿ ನಡೆಯುತ್ತಿದ್ದು ಒಕ್ಕೂಟದ ನಿರ್ದೇಶಕರು 3 ಲಕ್ಷ ರು ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟು 9 ಲಕ್ಷ ಆದರೆ ಸಭಾಂಗಣದ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ವರ್ಷದಲ್ಲೇ ಸಭೆಯನ್ನು ಅಲ್ಲೇ ಮಾಡಲಾಗುವುದು ಎಂದರು. ಪ್ರತಿಭಾ ಪುರಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಯಿತು. ಬಹುಮಾನ ವಿತರಣೆ. ಸಂಘಕ್ಕೆ ಹೆಚ್ಚಿನ ಹಾಲನ್ನು ಸರಬರಾಜು ಮಾಡಿದ ರೈತರಿಗೆ ಬಹುಮಾನ ವಿತರಿಸಲಾಯಿತು. ಸಭೆಯಲ್ಲಿ ಚಾಮೂಲ್ ಉಪವ್ಯವಸ್ಥಾಪಕ ಡಾಕ್ಟರ್ ಎನ್. ಅಮರ್, ವಿಸ್ತರಣಾಧಿಕಾರಿ ಲಕ್ಷ್ಮಿ, ಸಂಘದ ಉಪಾಧ್ಯಕ್ಷ ಮಹದೇವ ಸ್ವಾಮಿ, ನಿರ್ದೇಶಕರಾದ ಎಂ. ಮಹದೇವ ಸ್ವಾಮಿ, ಸಿದ್ದಶೆಟ್ಟಿ, ಮಹಾದೇವ ಸ್ವಾಮಿ, ಎಂ. ಶಿವಸ್ವಾಮಿ, ದಕ್ಷಿಣಮೂರ್ತಿ, ನಾಗರಾಜು, ಎಂ. ಜಗದೀಶ್, ಕೆಎನ್. ಶೋಭ್, ಶಶಿಕಲಾ, ಮುಖ್ಯ ಕಾರ್ಯನಿರ್ವಾಹಕ ಎಂ. ಮಹದೇವ ಸ್ವಾಮಿ, ಹಾಲು ಪರೀಕ್ಷಕ ಬಾಬು, ಸಹಾಯಕ ಸುರೇಶ್ ಸದಸ್ಯರು ಭಾಗವಹಿಸಿದ್ದರು. ವರದಿ ಹೊಮ್ಮನ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಆಗುತ್ತೆ ಅಷ್ಟನ್ನ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಸುಮಾರು ಸರಾಸರಿ ತಿಂಗಳಿಗೆ 40,000 ರೂಪಾಯಿ ಎಲ್ಲ ಖರ್ಚು ಕಳೆದು ನಮಗೆ ಆದಾಯ ಬರ್ತಾ ಇದೆ ಇವತ್ತು. ಯಾಕೆ ಅಂತಂದರೆ ಹೇಳಿದ್ರೆ ತಾವು ಸಮಥಿಂಗ್ ಪಾಯಿಂಟ್ಸು ಅದೆಲ್ಲನೂ ಒಟ್ಟುಗೂಡಿಸಿ ಎಲ್ಲನೂ ಸೇರಿ ನಾವು ಇದುವರೆಗೆ 6,10,000 ರೂಪಾಯಿನ ನಮ್ಮ ಈ ಸಾಲಿನ ತಂಡ ಇದುವರೆಗೆ ಮಾಡಿದೆ. 6 ಲಕ್ಷದಲ್ಲಿ ಈಗಾಗಲೇ ತಮಗೆ ತಿಳಿದಿರೋಂಗೆ 10 ದಿನದ ಅಡ್ವಾನ್ಸ್ ಪೇಮೆಂಟನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಅಂದರೆ ಸುಮಾರು ಸರಾಸರಿ 3 ಲಕ್ಷ ರೂಪಾಯಿ ಆಗಿದೆ ಅದು. ಯಾಕೆಂದರೆ ನಮಗೆ ಒಂದು ತಿಂಗಳಿಗೆ ಬಡವಡಿಕೆ 3 ಲಕ್ಷ. ಈ ಹಿಂದೆ ಇದ್ದ ಆಗ 3 ಲಕ್ಷ ಕೊಡ್ತಿರ್ಲಿಲ್ಲ, 12 ದಿನ ಪೆಂಡಿಂಗ್ ಇತ್ತು. ಈಗ ನಾವು ಬಂದ ತಕ್ಷಣವೇ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ತಂಡ ಯೋಚನೆ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಕೊಡಬೇಕು ಅನ್ನೋ ಯೋಚನೆ ಮಾಡಿದಾಗ ಇದು ಕ್ಲಿಯರ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು 3 ಲಕ್ಷ ಈಗಾಗಲೇ ಕೊಟ್ಟಿದ್ದೀವಿ. ಬೋನಸನ್ನು 1,71,000 ಅಂದರೆ 2 ವರ್ಷ ಬೋನಸ್ಸು ನಾವು ಸರಾಸರಿ 77,000, 90,000 ಈ ರೀತಿ 2 ಬೋನಸನ್ನು ಆ ಬೋನಸನ್ನು ಕೆಲವರು ಕೈಯಲ್ಲಿ ಇಸ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಅಕೌಂಟ್ಗಳಿಗೂ ನಾವು ಹಾಕ್ಸ್ತಾ ಇದ್ದೀವಿ. ಕಳೆದ ವರ್ಷ ನಿಮ್ಮ ಖಾತೆಗೆ 10 ರೂಪಾಯಿ ಇರಲಿ, ಅವ್ರಗಳಿಗೂ ನಾವು ಖಾತೆಗೆ ಜಮಾ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಬೋನಸ್ಗಳನ್ನೂ ಮಾಡ್ತಾಯಿದ್ದೀವಿ. ಈಗಾಗಲೇ ನಾಳೆ ಹೇಳಿದ್ರು ನಾವು ಬೋನಸ್ ಕೊಡೋಕ್ಕೆ ನಾವು ಸಜ್ಜರಾಗಿದ್ದೀವಿ. ಈಗಾಗಲೇ ನಮ್ಮಲ್ಲಿ 1,37,000 ರೂಪಾಯಿ ನಮ್ಮ ಹತ್ರ ಕ್ಯಾಶ್ ಇದೆ. ಬೋನಸ್ ಕೊಡೋಕ್ಕೆ ಅಥವಾ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಗುಣಮಟ್ಟದ ಹಾಲು ಕೊಡ್ತಾ ಇರೋದ್ರಿಂದ ಈ ರೀತಿ ಬೋನಸ್ ಬರ್ತಾ ಇದೆ. ಈಗಾಗಲೇ ಹಿಂದೆ ನೋಡ್ದಂಗೆ ಮೇಲ್ಗಡೆ ಸಭಾಂಗಣವನ್ನು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಏನಾದರೂ ಒಂದು ನಾವು ಬಂದಾಗ ಏನಾದರೂ ಒಂದು ಸಾಧನೆ ಮಾಡಿ ಒಂದು ಗುರುತು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾಕೆಂತಂದರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಕಡುವನ ಹಾಕಿದ್ದೀವಿ. ಎಲ್ಲೂ ಫೋಲ್ ಆಗದಂಗೆ ನಮಗೆ ತಿಳೋ ಮಟ್ಟಿಗೆ 100ಕ್ಕೆ 100 ವೇಸ್ಟ್ ಫೋಲ್ ಆಗದಂಗೆ ದುಡ್ಡನ್ನು ನಾವು ಸೇಕರಣೆ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಮಟ್ಟಿಗೆ ತಮಗೆಲ್ಲ ತಿಳಿದಂಗೆ ನನಗೆ ಗೊತ್ತಿಲ್ಲದಿರೋ ತಮಗೇನೋ ತಿಳಿದಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಉತ್ಪಾದಕರಿಂದ ನಾವು ಮಾಹಿತಿಗಳನ್ನ ತಗೊಂಡು ಕಾರ್ಯದರ್ಶಿ ಅವರಿಗೆ ಅಥವಾ ಮೇಲ್ಮಟ್ಟ ಅಧಿಕಾರಿಗಳಿಗೆ ಅಥವಾ ನಿರ್ದೇಶಕರಿಗೆ ಅಧಿಕಾರಿಗಳಿಗೆ ತಿಳಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಒಳ್ಳೆಯ ಗುಣಮಟ್ಟದ ಹಾಲು ಮುಂದಿನ ವರ್ಷ ನಾವು ಜನರಲ್ ಬಾಡಿ ಮಾಡಬೇಕಾದ್ರೆ ಮುಂದಿನ ನಮ್ಮ ಸಭಾಂಗಣದಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿ ಬೇಕಾಗಿದೆ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ 3 ಲಕ್ಷ ಕೊಡ್ತೀವಿ ಅಂತ. ನಮಗೆ ಒಟ್ಟು ಒಂದು 9 ಲಕ್ಷ ರೂಪಾಯಿ ಆದರೆ ಒಂದು ಒಳ್ಳೆಯ ಸಭಾಂಗಣ ಆಗುತ್ತೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅಂತ ನಾನು ಭಾವಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. 1-2 ವರ್ಷದ ಹತ್ತಿರದಲ್ಲಿದೆ. ಈ ಇತಿಹಾಸವನ್ನು ಬರೆದಿದೆ. ನಿಮ್ಮ ಜೊತೆ ಒಡನಾಟವನ್ನು ಇಟ್ಕೊಂಡು
ಒಂದು 10ನೇ ಬೋರ್ಡು ಇವತ್ತು ಕೆಲಸ ಮಾಡ್ತಾ ಇದೆ. ಹಾಗೆ ಕೂಡ ನಮ್ಮ ಒಕ್ಕೂಟ ನಾವು ಕೂಡ 10 ವರ್ಷದ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ತಮ್ಮಗಳ ಜೊತೆ. ಬಸವರಾಜಣ್ಣ ಅವರು ಹೇಳಿದ್ರು, ಮೈಬೂಲ್ ಮತ್ತು ಚಾಮೂಲಲ್ಲಿ ನಾನು ಒಂದು ಕಾರ್ಯವನ್ನು ಮಾಡಿದಾಗ ಇಲ್ಲಿ ಒಂದು KMCಯನ್ನು ಕಲ್ಪಿಸಿಕೊಟ್ಟಿದ್ದೆ. ಹಾಗೆ ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟ ಬರಬೇಕು ಅಂದರೆ ಅವತ್ತಿನ ಮುಖ್ಯ ಕಾರಣಕರ್ತರು HS ಮಹದೇವಪ್ರಸಾದ್ ಅವರು. HS ಮಹದೇವಪ್ರಸಾದ್ ಅವರು ರೈತ ಕುಟುಂಬದಿಂದ ಬಂದವರು. ಅವರು ಕೂಡ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದ ಒಂದು ಒಕ್ಕೂಟವನ್ನು ತಾವು ಅವರ ಒಂದು ಆಡಳಿತ ಇದ್ದಾಗ ನಮಗೆ ಕಲ್ಪಿಸ್ಕೊಟ್ರು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಬಸವರಾಜಣ್ಣ ಹೇಳಿದ್ರು, ಈಗ ನಾವು ಗೆದ್ದಾಗ 25 ರೂಪಾಯಿ ದರ ಇತ್ತು, 1,75,000 ಲೀಟ್ರು ಹಾಲು ಉತ್ಪಾದನೆ ಇತ್ತು ನಮ್ಮ ಜಿಲ್ಲೆಯಲ್ಲಿ. 465 ಸಂಘಗಳು ಕೆಲಸ ಮಾಡ್ತಾ ಇದೆ. ಇವತ್ತು ಕೂಡ ಒಂದು 5 ಸಂಘಗಳು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಹಾಲು ಮಾತ್ರ ಹೆಚ್ಚಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರೈತರು. ಅದಕ್ಕೆ ಕಾರಣ ಏನು ತಮಗೆಲ್ಲ ಗೊತ್ತಿದೆ. ಇವತ್ತು ತಾವೆಲ್ಲ ಸುಮಾರು 100 ತಳಿಗಳಲ್ಲಿ ಬೆಳೆಗಳನ್ನು ಬೆಳಿತೀರ. ಈಗ ಕಬ್ಬಾಗ್ಬೋದು, ಬಾಳೆ ಆಗ್ಬೋದು, ಅರಿಶಿಣ ಆಗ್ಬೋದು. ಆದರೆ ಅದಕ್ಕೆ ನಿಗದಿತವಾದ ಒಂದು ದರ ಇಲ್ಲ. ಆದರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಂದು ನಿಯಮಾವಳಿ ಮಾಡಿರ್ತಾರೆ. ಆ ಸಂಘದ ಸದಸ್ಯರುಗಳನ್ನ ಮಾಡಿರ್ತಾರೆ. ಜೊತೆ ಒಕ್ಕೂಟ ಕೂಡ ಕೆಲಸ ಮಾಡುತ್ತೆ. ಒಕ್ಕೂಟದ ಜೊತೆ ಇಡೀ ರಾಜ್ಯದ ಸಹಮ ಕೂಡ ತಮ್ಮ ಜೊತೆ ಕೆಲಸ ಮಾಡುತ್ತೆ. ಇವೆಲ್ಲ ಜೊತೆ ಸರ್ಕಾರನೂ ಕೂಡ ನಮ್ಮ ಜೊತೆ ಕೈ ಜೋಡಿ ಕೆಲಸ ಮಾಡುತ್ತೆ. ಒಂದು ನಿಗದಿತವಾದ ದರವನ್ನು ನೀಡುವಂಥ ಒಂದೇ ಒಂದು ಸಹಕಾರ ಸಂಘದ ಒಂದು ಭಾಗ ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾತ್ರ. ತಾವೆಲ್ಲ ಗೊತ್ತಿದೆ, ಇವತ್ತು ಹಿಂದೆ 25 ರೂಪಾಯಿ ಇರೋ ದರ ನಾವು ಸುಮಾರು ಒಂದು 6 ರೂಪಾಯಿ 30 ಪೈಸೆವರೆಗೂ ನಮ್ಮ ಆಡಳಿತ ಮಂಡಳಿ ಹೆಚ್ಚುವರಿ ಮಾಡಿದ್ವಿ. ಮತ್ತು ಸರ್ಕಾರ ಕೂಡ 5 ರೂಪಾಯಿ ದರವನ್ನು ಹೆಚ್ಚುವರಿ ಮಾಡಿತು. ನಮ್ಮ ಒಕ್ಕೂಟದ ವ್ಯವಸ್ಥೆ, ಅಲ್ಲಿ ಲಾಭ ನಷ್ಟ ಸೌಲಭ್ಯಗಳನ್ನು ನೋಡಿ ನಾವು ಕೂಡ ಇವತ್ತು ಸುಮಾರು 34 ರೂಪಾಯಿದಿಂದ ನೀವು ಕೂಡ ಗುಣಮಟ್ಟದ ಆಧಾರದ ಮೇಲೆ ನಾವು ದರವನ್ನು ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರೈವೇಟ್ ಡೈರಿಯವ್ರಿಗೂ ನಮಗೂ ಏನು ವ್ಯತ್ಯಾಸ ತಮಗೆ ಗೊತ್ತು. ಪ್ರತಿ ಜನರಲ್ ಬಾಡಿಲಿ ನಾವು ಗೆದ್ದಾಗ ಪ್ರೈವೇಟ್ ಡೈರಿಯವರು ಸಿಂಗಲ್ ಆಕ್ಸಿಸಲ್ಲಿ ಕಲೆಕ್ಷನ್ ಮಾಡ್ತಾರೆ. ಯಾಕೆ ನೀವು ಸರ್ಕಾರದ ಡೈರಿಗಳಾಗಿ ನೀವು ಮಾಡ್ತಾ ಇಲ್ಲ, ಮುಚ್ಚುತ್ತಾ ಇದ್ದಾರೆ, ನೀವು ಆ ಸೌಲಭ್ಯವನ್ನು ಕಲ್ಪಿಸಿ ಅಂತ ನಾವು ಬಂದಾಗ ಮೊದಲನೇ ಜನರಲ್ ಬಾಡಿ ದೊಡ್ಡ ಕೂಗು ಪ್ರತಿಯೊಂದು ಸಂಘದಲ್ಲೂ. ಇವತ್ತು ಆ ಸೌಲಭ್ಯನೂ ಕೂಡ ಸರ್ಕಾರ ಮನಗಂಡು ತಮ್ಮಗಳಿಗೂ ಕೂಡ ಏನು ಅನಲೈಸರ್ ಕಲೆಕ್ಷನ್ನ ಮಾಡ್ತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಜೊತೆಯಲ್ಲಿ ನಾವು ಯಾಕೆ ಈ ಮಾತು ನಾವು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಆಕ್ಟೋಮೆಟ್ರಿಕ್ ಪರಗಣನೆ ಮಾಡ್ತೀವಿ. ಅದು ಇವತ್ತು ಕೂಡ ಇದೆ. ಮುಂದಿನ ದಿನಗಳಲ್ಲೇ ಅದು ಬದಲಾಗ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು 5 ರೂಪಾಯಿ ಸಹಾಯಧನನ ಸರ್ಕಾರ 2 ತಿಂಗಳಿಗೆ ಒಂದು ಸಾರಿ 3 ತಿಂಗಳಿಗೆ ಒಂದು ಸಾರಿ ತಮ್ಮ ಖಾತೆಗಳಿಗೆ ಕೊಡೋ ವ್ಯವಸ್ಥೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ದಿನ ಕೊಡೋ ವ್ಯವಸ್ಥೆನೂ ಕೂಡ ಮಾಡುತ್ತೆ. ಅದ್ರ ಜೊತೆ ಕೈ ಜೋಡಿಸಿ ನಮ್ಮ ಸಹಕಾರ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕೆಲಸ ಮಾಡಬೇಕು. ಇವತ್ತು ನಿಮಗೆ 10 ದಿನಕ್ಕೆ ಒಂದು ಸಾರಿ ಬಟಾವಣೆ ಆಗೋ ದರ ಏನು ಇವತ್ತಿನ ದಿನ ಇವತ್ತಿನ ಗುಣಮಟ್ಟದ ಆಧಾರದ ಮೇಲೆ ಆಗುತ್ತೆ. ಆವತ್ತು ನೆಕ್ಸ್ಟು ಆಗಸ್ಟ್ನಿಂದ ಇಲ್ಲಿ ಇವತ್ತು ನಿಮ್ಮ ಗುಣಮಟ್ಟನ ನಮ್ಮ ರೈತರು ಯಾರೋ ಹಿರಿಯ ರೈತರು ಹೇಳಿದ್ರು, ನಮ್ಮ ಮೊಬೈಲ್ಗೆ ಬರಬೇಕು ಆ ಒಂದು ಸಂದೇಶ. ಅವತ್ತು ಏನು ನಮ್ಮ ಗುಣಮಟ್ಟ ಬಂತು, ಏನು ದರ ಬಂತು, ಅದು ನಮಗೆ ಆ ಕ್ಷಣದಲ್ಲಿ ಗೊತ್ತಾಗಬೇಕು. ಹಾಗೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅದೇ ಥರ ಈ ಒಂದು ಏನು ಇವತ್ತು ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ನಮ್ಮ ಚಾಮೂಲ್ ಮುಖಾಂತರ ಗೊತ್ತಾಗ್ತಿದೆ. ಆಗಸ್ಟ್ 1ನೇ ತಾರೀಕಿಂದ ಇಡೀ ರಾಜ್ಯ ಇಲ್ಲಿ ಒಬ್ಬ ರೈತನ ಹೆಸರು ಕಹಮದಲ್ಲಿರುತ್ತೆ. ಇಲ್ಲಿ ಹಾಕಿದ ತಕ್ಷಣ ನಿಮ್ಮ ಗುಣಮಟ್ಟದ ಹಾಲು ಗುಣಮಟ್ಟದ ಆಧಾರ ಅಲ್ಲಿ ಏನು ಇಲ್ಲಿ ಶೋ ಆಗುತ್ತೆ, ಅಲ್ಲಿ ಶೋ ಆಗುತ್ತೆ. ಅವತ್ತು ಕೂಡ ಇವತ್ತೇನು ನೀವು ಈ ಸಂಘ ಬೆಳೀತಿದೆ, ಈ ಸಂಘ ಗುಣಮಟ್ಟ ಇದೆ, ಇದಕ್ಕೆಲ್ಲ ಮುಖ್ಯ ಕಾರಣವಾಗಿ ತಾವು ಗುಣಮಟ್ಟದ ಹಾಲು ಕೊಟ್ಟರೆ ಮಾತ್ರ ಸಾಧ್ಯ. ಇವತ್ತು ಒಕ್ಕೂಟ ಲಾಭ ಇದೆ, ಸೌಲಭ್ಯ ಇದೆ. ನಾವೆಲ್ಲ ಹೆಚ್ಚುವರಿ ಕೊಟ್ಟಿದ್ದೀವಿ ಅಂದರೆ ನಮ್ಮ ಮನೆಯಿಂದ ಕೊಡುವಂಥ ವ್ಯವಸ್ಥೆ ಅಲ್ಲ ಅದು. ಯಾಕೆಂದರೆ ನಾವು ಪ್ರತಿದಿನ ನಮಗೋಸ್ಕರನೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಹಕಾರ ಸಂಘ ಆಗಿರೋದ್ರಿಂದ ಈ ರೀತಿ ಯಾರು ಸಹ ಕೂರಿಸಿ ಪ್ರೈವೇಟ್ ಸಂಘಗಳಲ್ಲಿ ನಿಮ್ಮನ್ನ ಕರೆದು ಕಷ್ಟ ಸುಖಗಳು ವಿಚಾರಿಸ್ತಕ್ಕಂಥದ್ದು ಇರ್ಬೋದು, ಇದರಿಂದ ಆಗ್ತಕ್ಕಂಥ ಲಾಭ ನಷ್ಟಗಳಿರ್ಬೋದು, ಅದರಲ್ಲಿ ಯಾರೂ ಸಂಘಕ್ಕೆ ಯಾರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಇದು ನಮ್ಮಿಂದನೇ ನಮಗೋಸ್ಕರನೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಘ. ಇದಕ್ಕೆ ಯಾರು ಮಾಲೀಕರಿಲ್ಲ. ನೀವು ಯಾರು ಗ್ರಾಮದಲ್ಲಿ ಶೇರನ್ನ ಕಟ್ಟಿರ್ತಿದ್ದೀರಿ, ನೀವುಗಳೇ ಸಹ ಇದಕ್ಕೆ ಮಾಲೀಕರು. ನಷ್ಟ ಆದರೂ ಸಹ
ತಮ್ಗಳಿಗೆ ಆಗ್ತದೆ. ಲಾಭ ಬಂದರೆ ಈಗೇನು 2 ಲಕ್ಷ ಚಿಲ್ಲರೆ ಲಾಭ ಮಾಡಿ ಸುಮಾರು 90,000 ರೂಪಾಯಿವರೆಗೂ ಬೋನಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗೇನು ಆಡಳಿತ ಮಂಡಳಿ ಇದೆ ಅವರು ಮಾಡ್ಕೊಂಡಿರೋದ್ರಿಂದ ಆ ಒಂದು 90,000 ರೂಪಾಯಿನ ತಮ್ಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಗೆ ತಿಳಿಸ್ತಾ, ನಾನು ಮೊದಲೇ ಹೇಳಿದಾಗೆ ಸುಮಾರು 465 ಸಂಘಗಳು ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾವೆ. ಮಹಿಳಾ ಸಂಘಗಳು ಮತ್ತು ಪುರುಷರ ಸಂಘಗಳು ಎರಡೂ ಸೇರಿ ಇತ್ತೀಚಿನ ದಿನದಲ್ಲಿ ನಾನು ಮೊದಲೇ ಹೇಳ್ದಂಗೆ ಏನು 1,70,000 ಬಂದಿದ್ದಂಥ ಹಾಲು ಮಳೆ ಬಿದ್ದಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು 1 ತಿಂಗಳ ಹಿಂದೆ ಮಳೆ ಆದಂಥ ಸಂದರ್ಭದಲ್ಲಿ ಸುಮಾರು 3,65,000 ರೂಪಾಯಿ 65,000ವರೆಗೂ ಸಹ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆ ಪ್ರಮಾಣದಲ್ಲಿ ನಮ್ಮ ಒಂದು ಚಾಮರಾಜನಗರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಕ್ಕೂಟದಲ್ಲಿ ದಾಖಲೆ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಗೆ ತಿಳಿಸ್ತಾ, ಅಲ್ಲದೆ ನಾನು ಹೇಳ್ದಂಗೆ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಯಜಮಾನರು ಕೇಳಿದ್ರು ನಿಮ್ಮಲ್ಲಿ ಏನೇನು ವ್ಯವಸ್ಥೆಗಳಿವೆ ಅಂತ. ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಯಾಕಂತಂತಂದರೆ ಸಾಲ ಕೊಟ್ಟಾಗ ನಿಮ್ಮ ಸಂಘ ರೈತನಿಗೆ ಜಾಮೀನು ಹಾಕ್ಬೇಕಾಗ್ತದೆ. ಕೆಲವು ರೈತರು ಪ್ರಾಮಾಣಿಕವಾಗಿ ಕಟ್ತಕ್ಕಂಥ ರೈತರು ಇರ್ತಾರೆ. ಏನೋ ಅದರ ಸಂದರ್ಭ ತಪ್ಪಿದಾಗ ಹಸು ಸತ್ತಂಥ ಸಂದರ್ಭದಲ್ಲಿ ರೈತ ಆ ದುಡ್ಡನ್ನ ಒದಗಿಸಿ ಬ್ಯಾಂಕಿಗೆ ಕಟ್ತಕ್ಕಂಥ ಸಂದರ್ಭಗಳು ತುಂಬ ಕಮ್ಮಿ ಇವೆ. ಸಂಘ ನಿಮಗೆ ಜಾಮೀನಾದಂಥ ಸಂದರ್ಭದಲ್ಲಿ ನಿಮ್ಮನ್ನು ಯಾರನ್ನೂ ಕೇಳಲ್ಲ. ಏನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸೈನ್ ಹಾಕಿ ನೀವು ಜಾಮೀನು ಮಾಡ್ಕೊಂಡಿರ್ತೀರಿ, ಆ ಬಟವಾಡೆ ಬಂದಂಥ ಹಣದಲ್ಲಿ ಅದನ್ನು ಕಟಾವು ಮಾಡ್ಕೋತಾರೆ. ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂತಂದರೆ ರೈತ ಅವ್ನ ಪಾಡಿಗೆ ಅವ್ನು ಮನೇಲಿ ಇಟ್ಕೋತಾನೆ, ಹಸು ತಗೊಂಡಿದ್ದಂಥವನು. ಕಟ್ತಕ್ಕಂಥ ಜನರು ಇರ್ತಾರೆ, ಕಟ್ಟದಂಥವ್ರು ಇರ್ತಾರೆ. ಆ ಸಂದರ್ಭದಲ್ಲಿ ಸಂಘದಿಂದ ಹಣವನ್ನು ಕಟಾಯಿಸ್ಕೊಂಡಂಥ ಸಂದರ್ಭದಲ್ಲಿ ಬೇರೆ ಏನು ಹಾಲನ್ನ ಉತ್ಪತ್ತಿ ಮಾಡಿದಂಥ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯನವರು ಪಶುಸಂಗೋಪನೆ ಮಿನಿಸ್ಟರ್ ಆಗಿದ್ದಾಗಲೇ ತಮ್ಮ ಒಂದು ಏನು ಆ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಇದೇ ಥರ ಜನರಲ್ ಬಾಡಿನಲ್ಲಿ ಅವರು ಸಹ ಹೋದಂಥ ಸಂದರ್ಭದಲ್ಲಿ ಜನ ಕೇಳಿದಂಥ ಸಂದರ್ಭದಲ್ಲಿ ಸಾಲ ಕೊಡಪ್ಪ ಎಲ್ಲರಿಗೂ ಅಂತಂದ್ಬಿಟ್ಟು ಸಂಘನೇ ಜಾಮೀನು ಮಾಡಿ ಸಾಲ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿ ಆದರೂ ಸಹ ಆ ಗ್ರಾಮದಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ತೆರೀಲಿಕ್ಕೆ ಆಯ್ತಾ ಇಲ್ಲ. ಕಾನೂನು ತೊಡಕುಗಳಿರ್ತವೆ ಅದಕ್ಕೆ. ಯಾಕಂದರೆ ದುಡ್ಡೆಲ್ಲ ಕಟ್ಟಿದಾಗ ಮಾತ್ರ ಪುನಃ ಅಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ತೆರೀಲಿಕ್ಕೆ ಅವಕಾಶ ಇರೋದ್ರಿಂದ, ಇನ್ನೂ ಸಹ ಅಲ್ಲಿ ಸಂಘ ತೆರೀಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಆ ಒಂದು ಸಮಸ್ಯೆ ಆಗೋದ್ರಿಂದ ಯಾವುದೇ ವಿಧವಾಗಿಯೂ ನಿಮ್ಮ ಒಕ್ಕೂಟ ಇರ್ಬೋದು, ನಮ್ಮ ಒಕ್ಕೂಟ ಇರ್ಬೋದು, ತಮ್ಮ ಸಂಘ ರೈತರಿಗೆ ಜಾಮೀನು ಹಾಕಿ ಹಾಲನ್ನ ನಾವು ಸಾಲ ಕೊಡಿಸ್ಲಿಕ್ಕೆ ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ